ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇದು ಮಂಡೇ ವ್ಲಾಗು. ಊರಿಂದ ಬಂದಿದ್ವಲ್ಲ, ಹಾಗೆ ನಮ್ಮಪ್ಪ ಅಮ್ಮ ಹಲಸಿನಣ್ಣು ಕೊಟ್ಟು ಕಳಿಸಿದ್ರು. ಹಾಗಾಗಿ ಹಣ್ಣಾಗಿತ್ತಲ್ಲ, ಕುಯ್ಯೋಣ ಅಂತ ಹೇಳ್ಬಿಟ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಕೂತ್ಕೊಂಡಿದ್ದೀವಿ ಕಟ್ ಮಾಡೋಕ್ಕೆ. ಹಲಸಿನಣ್ಣು ತುಂಬ ಚೆನ್ನಾಗಿತ್ತು. ಇನ್ನು ಇವರು ಆಫೀಸ್ಗೆ ಹೋಗಿರಲಿಲ್ಲ, ನನ್ನ ಮಗನೂ ಸ್ಕೂಲ್ಗೆ ಹೋಗಿರಲಿಲ್ಲ. ಅವನು ನಾನು ಹೋಗಲ್ಲ ಅಂದ್ಕೊಂಡು ಕುಂತಿದ್ದ. ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ಹಲಸಿನಣ್ಣು ಕಟ್ ಮಾಡ್ಕೊಂಡು ಹಾಗೆ ಎಲ್ಲ ಬಿಡಿಸ್ಕೊಂಡು ಕುಂತಿದ್ವಿ. ನೋಡಿ ಗೈಸ್, ಇದು ಗಾರ್ಬೇಜ್ ಕವರ್. ನೋಡಿ ಗೈಸ್, ಮಾಡ್ತಿದ್ದೀನಿ. ನನಗೆ ನೋಡಿ ಏನಾಗ್ತಾ ಬರ್ತಾನೆ ವಿಡಿಯೋ ಮುಂದೆ. ಈ ವಯಸ್ಸಲ್ಲಿ ನಮ್ಗೆ ಇವೆಲ್ಲ ಗೊತ್ತೇ ಇರಲಿಲ್ಲ. ಹಾಗೆ ಹಲಸಿನನ್ನೆಲ್ಲ ಕಟ್ ಮಾಡಿದ್ದಾಯಿತು. ಇನ್ನು ಎಲ್ಲ ಎತ್ತಿಕ್ಬಿಟ್ಟು ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಈ ಗ್ರೇಪ್ಸ್ ತಂದಿದ್ವಿ. ಈ ಟೋಲ್ಗಳ ಹತ್ರ ಮಾರ್ತಾ ಇರ್ತಾರಲ್ಲ, ಬುಟ್ಟಿ ದ್ರಾಕ್ಷಿ ಅಂತ ಹೇಳ್ಬಿಟ್ಟು, ಬ್ಲ್ಯಾಕ್ ದ್ರಾಕ್ಷಿ, ಅದನ್ನು ತೊಗೊಂಬಂದಿದ್ವಿ. ಅದನ್ನು ಜ್ಯೂಸ್ ಮಾಡಿಡೋಣ ಅಂತ ಹೇಳ್ಬಿಟ್ಟು. ಅದು ತುಂಬ ಚೆನ್ನಾಗಿರುತ್ತೆ ಜ್ಯೂಸು. ಹಾಗಾಗಿ ಅದನ್ನು ಮಾಡಿ ಇಡ್ತಾಯಿದ್ವಿ. ನಾವು ಈ ದ್ರಾಕ್ಷಿನ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ಅದಕ್ಕೆ ಸಕ್ಕರೆ ಹಾಕ್ಬಿಟ್ಟು ಒಂದು ದೊಡ್ಡ ಪಾತ್ರೆಯಲ್ಲಿ ಚೆನ್ನಾಗಿ ಕುದಿಸ್ತೀವಿ. ಆ ಕುದಿಸಿದ ಮೇಲೆ ಈ ಥರ ಫಿಲ್ಟ್ರ್ ಮಾಡಿಬಿಟ್ಟು ಇಡೋದು. ಸೇಮ್ ಅರೇಬಿಯನ್ ಜ್ಯೂಸ್ ನಾವು ಎಲ್ಲಿ ತೊಗೊತೀವೋ ಹಾಗೆ ಇರುತ್ತೆ. ಇನ್ನು ಹಾಗೆ ಇದು ಅವತ್ತಿನ ವ್ಲಾಗ್ ಫುಲ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ನಾನು ಕಿಚನೆಲ್ಲ ಕ್ಲೀನ್ ಮಾಡ್ತಿದ್ದೆ, ಬಾಕ್ಸ್ ಎಲ್ಲ ತೊಳಿಬೇಕಿತ್ತು. ಇನ್ನು ಹಾಗೆ ಇದು ನೆಕ್ಸ್ಟ್ ಡೇ ವ್ಲಾಗು. ಈ ಶೋಕೇಶ್ನ ಕ್ಲೀನ್ ಮಾಡಬೇಕಿತ್ತು, ಅದು ನಾನು ಬ್ಯಾಲೆನ್ಸ್ ಇತ್ತು, ಹಾಗಾಗಿ ಕ್ಲೀನ್ ಮಾಡ್ತಾಯಿದ್ದೆ. ನನಗೆ ಈ ಶೋಕೇಶ್ ಕ್ಲೀನ್ ಮಾಡಬೇಕಾದ್ರೆ ನಂಗೆ ನೆನಪಾಗದೆ ನಮ್ಮತ್ತೆ. ಯಾಕಂದರೆ ಈ ಪ್ರೈಸ್ಗಳು ನಾವು ಅವೆಲ್ಲ ಕ್ಲೀನ್ ಮಾಡ್ಕೊಂಡು ಒರೆಸ್ಕೊತಾ ಇದ್ದರೆ ನಮ್ಮತ್ತೆ ಆ ಪ್ರೈಸ್ಗಳನ್ನೆಲ್ಲ ತೊಗೊಂಡೋಗ್ಬಿಟ್ಟು ಸಬೀನಾದಲ್ಲೆಲ್ಲ ತೊಳ್ಕೊಂಡು ಪಳ ಅನ್ನೋ ಥರ ತೊಗೊಂಬರ್ತಾಯಿದ್ರು. ಯಾಕಂದರೆ ಅವ್ರಿಗೆ ಅವ್ರ ಮಕ್ಕಳು ಗೆದ್ದು ತೊಗೊಂಬಂದಿರೋ ಪ್ರೈಸ್ಗಳಲ್ವ, ಅವ್ರಿಗೆ ತುಂಬ ಖುಷಿ ಆಗ್ತಾಯಿತ್ತು. ಎಷ್ಟೊಂದಿದೆ ಅಲ್ಲ ಅಂತ ಹೇಳ್ಬಿಟ್ಟು ಅವರು ಅದನ್ನು ಕ್ಲೀನ್ ಮಾಡ್ತಾಯಿದ್ರು. ನಾವು ಇನ್ನು ಗ್ಲಾಸ್ ಎಲ್ಲ ಒರೆಸ್ಕೊತಾ ಇದ್ವಿ. ಅವೆಲ್ಲ ಇವಾಗ ಸ್ವಲ್ಪ ಕ್ಲೀನ್ ಮಾಡಬೇಕಾದ್ರೆ ನೆನಪಾಗುತ್ತೆ. ಇನ್ನು ಆ ಗ್ಲಾಸು ಸಹ ಒರೆಸ್ಕೊಂಡು ಹಾಗೆ ಪಕ್ಕ ಟಿ ವಿ ಯೂನಿಟ್ ಇದೆಯಲ್ಲ ಅದನ್ನು ಸಹ ಕ್ಲೀನ್ ಮಾಡಿಕೊಂಡು ಇನ್ನು ನಾನು ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡೆ. ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಇನ್ನು ಹೊರಗೆ ಹೋಗ್ಬೇಕಿತ್ತಲ್ಲ, ನಾವು ಸ್ಯಾರಿ ತರೋಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸರಿ ಅಂದ್ಬಿಟ್ಟು ಇನ್ನೇನು ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಫ್ರೆಶ್ ಅಪ್ ಆಗಿ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಹಾಗೆ ಈಗೆಲ್ಲ ಕೆಲಸ ಎಲ್ಲ ಮುಗೀತು. ಸ್ಯಾರಿ ಶಾಪಿಂಗ್ ಹೋಗೋಣ ಹಬ್ಬಕ್ಕೆ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ. ಹಾಗಾಗಿ ಇವಾಗ ಹೋಗಬೇಕು. ನೋಡಿ ನಮ್ಮರು ರೆಡಿ ಆಗಿರೋದಕ್ಕೆ ನಮ್ಮನ್ನೇ ನೋಡ್ತಾ ಕೂತ್ಕೊಂಡ್ರು. ಬನ್ನಿ, ಇವತ್ತು ಯಾವ ಸ್ಯಾರಿ ತೊಗೊತೀವಿ, ಹೇಗೆ ಶಾಪಿಂಗ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಇನ್ನು ಮಳೆ ಬರೋ ಥರ ಬೇರೆ ಇತ್ತಲ್ಲ, ಹಾಗಾಗಿ ನಾವು ಆಟೋಲೇ ಹೋಗೋಣ ಅಂತ ಹೇಳ್ಬಿಟ್ಟು ನಾನು, ನಮ್ಮ ಹಸ್ಬೆಂಡು, ನನ್ನ ಮಗ ಹಾಗೆ ನನ್ನ ತಮ್ಮ 4 ಜನನೂ ಸರಿ ಅಂತ ಹೇಳ್ಬಿಟ್ಟು ಚಿಕ್ಕಪೇಟೆಗೆ ಬಂದ್ವಿ. ಅವಲೇ ನೋಡಿ ಇನ್ನು ಹಾಗೆ ಅಲ್ಲಿ ಸ್ಯಾರಿ ತೊಗೊಂಡು ಸ್ವಲ್ಪ ಆಚೆ ಎಲ್ಲ ನೋಡಿಕೊಂಡು ಬೇರೆ ಅಂಗಡಿಗಳಲ್ಲೆಲ್ಲ ಹಾಗೆ ಬಂದ್ವಿ. ಇನ್ನು ಹೊರಗೆ ಬಂದು ಒಂದು 2 ಮಿನಿಟ್ಸ್ಗೆ ಜೋರು ಮಳೆ
ಎಷ್ಟು ಜೋರು ಮಳೆ ಅಂದರೆ ನಮಗೆ ಅಲ್ಲಿ ನಿಂತ್ಕೊಂತಿದ್ರು ನಾವು ನೆನೀತಾ ಇದ್ವಿ, ನಮ್ಮ ಕಾಲುಗಳೆಲ್ಲ ನೆನೀತಾ ಇದ್ವು, ಅಷ್ಟು ಜೋರು ಮಳೆ. ಇನ್ನು ಅಲ್ಲೇ ಕ್ಯಾಬ್ ಸಹ ಬುಕ್ ಮಾಡ್ಕೊಂಡು थोड़ा पानी ನೋಡಿ ನೋಡಿ ಚಿಕ್ಕಪೇಟೆ ಗೈಸ್, ಇದು ರಾತ್ರಿ ಆಗೋಯ್ತು ಗೈಸ್. ಅರ್ಧ ಗಂಟೆನೂ ಇಲ್ಲ ಅಷ್ಟಕ್ಕೆ ಹಿಂಗೆ ಇನ್ನು ದಿನ ಮೇಲೆ ಹೊಡೆದ್ಬಿಟ್ರೆ ಮುಗಿತೀವಿ. ಇನ್ನು ಹಾಗೆ ನೈಟ್ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಚಪಾತಿ ಮತ್ತು ಪನ್ನೀರ್ ಗ್ರೇವಿ ಮಾಡಿದ್ದೆ. ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾವು ಯಾವ ಸ್ಯಾರಿ ತೊಗೊಂಡೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ.